ಡೈಲಿ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಮೆಸೇಜ್ ಮಾಡ್ತಿದ್ರು. ಒಂದು ಫೈನ್ ಡೇ ಫೆಬ್ರವರಿ 2017 ಫೆಬ್ರವರಿ 7ನೇ ತಾರೀಕು. ಹಾಯ್ ಗುಡ್ ಈವ್ನಿಂಗ್, ಯು ಆರ್ ವೆರಿ ಸೆಕ್ಸಿ, ಐ ಲವ್ ಯು, ಆಮೇಲೆ ಡ್ಯಾಶ್ ಡ್ಯಾಶ್ ಡ್ಯಾಶು. ಅದು ನೀವು ನೋಡಬೇಕು. ನಾನು ಮೀಡಿಯಾ ಮುಂದೆ ಹೇಳಿದ್ರೆ ನನಗೆ ನಾಚಿಕೆ ಹೋಗುತ್ತೆ. ಆ ಥರ ಬ್ಲಾಕ್ ಮಾಡಿ ಬಿಸಾಕ್ದೆ. ಈಗ ಕೊಂಡುಗುಂಟ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಪರ್ಸನಲ್ ನಂಬರ್ಗೆ ಡೈಲಿ ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗು ಲಾಸ್ಟ್ ವೀಕಿಂದ ನಾನು ಅಷ್ಟು ಮೆಸೇಜ್ ಮಾಡಿ ಅಷ್ಟು ಫೋನ್ ಮಾಡಿದ್ರೆ ಈ ಫೋನ್ ರಿಸೀವ್ ಮಾಡಲ್ಲ, ಯಾಕೆ ರೆಸ್ಪಾನ್ಸ್ ಮಾಡಲ್ಲ ಅಂತ. ನಾನು ಲಾಸ್ಟ್ ಟೈಮೇ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋದೆ ಡಿಸಿಪಿಗೆ ಬಂದಾಗ, ಸೌತ್ ಡಿಸಿಪಿಗೆ. ನಂಗೆ ಥ್ರೆಟ್ ಕಾಲ್ ಬಂತು, ಸರ್ ನಿನ್ನ ಮಕ್ಕಳನ್ನ ಮರ್ಡರ್ ಮಾಡಿಸ್ತೀನಿ ಅಂತ. ಆಮೇಲೆ ನನ್ನ ಮಕ್ಕಳನ್ನೇನೋ ಮಾಡ್ಬಿಟ್ರೆ ಇನ್ನು ನಾನು ಬದುಕಿರೋದು ಇನ್ನೇನಕ್ಕೆ, ಆಯ್ತಾ? ಹೋಗ್ಲಿ, ಅವನೇ ಹಾಳಾಗೋಗ್ಲಿ ಅನ್ಕೊಂಡು ಸುಮ್ಮನೆ ಅದು ತಿರ್ಗಾ ಇವಾಗ ಇದನ್ನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಮನುಷ್ಯ ಒಂದ್ಸತಿ ತಡಿಬೋದು, 2 ಸತಿ ತಡಿಬೋದು ಸರ್. ಎಷ್ಟು ಅಂತ ಇಲ್ಲಿ ನ್ಯಾಯ ಕೇಳೋ ಜಾಗದಲ್ಲೇ ಇಲ್ಲ ಅನ್ಯಾಯ ನಡೀತಿದ್ರೆ ಎಲ್ಲೋಗ್ಬೇಕು? ನಾನು ಇಂಥ ಸ್ಟ್ರಾಂಗ್ ವುಮೆನ್, ನನಗೆ ಇಷ್ಟೊಂದು ಇವನು ಅರೇಂಜ್ ಮಾಡ್ತಿದ್ದಾನೆ ಅಂದ್ರೆ ಬೇರೆ ಹೆಣ್ಮಕ್ಳು ಕೆಲವ್ರು ಹೇಳ್ಕೊಡಕ್ಕಾಗ್ತದೆ ನೇಣಾಕೊಂಡು ಸಾಯ್ತಿದ್ದಾರೆ ಸರ್. ಎಲ್ಲೋಗ್ಬೇಕು ಸರ್ ನ್ಯಾಯ ಕೇಳಕ್ಕೆ? ಎಲ್ಲೋಗ್ಬೇಕು ಸರ್? ಇವಾಗ ಬಂದಿಲ್ಲಿ ಸುಮ್ನೆ ಬಂದು ಕಂಪ್ಲೇಂಟ್ ಕೊಟ್ಟಿದೀವಿ, ಏನು ಆಕ್ಷನ್ ತಗೊಳಲ್ಲ ಸರ್. ಅವ್ನು ಓಪನ್ ಆಗಿ ಹೇಳ್ತಾನೆ, ನನ್ನ ಹೆಂಡತಿ ಅವ್ರ ರಿಲೇಷನ್ ಸಿದ್ದರಾಮಯ್ಯ 2 ಸತಿ ಸಸ್ಪೆಂಡ್ ಆಗಿದ್ದಾನೆ ಸರ್. 2 ಸತಿ ಇದೆ ಹರಾಸ್ಮೆಂಟ್ ಕೇಸ್ಗೆ ಸಸ್ಪೆಂಡ್ ಆಗಿದ್ದಾನೆ. ನಮ್ಗೇನೋ ಮೊನ್ನೆ ಕೋಕ್ಯಾಕ್ ಮಾಡಿದ್ರಲ್ಲ ಸರ್, ಇವನ್ಗೇನು ಪನಿಷ್ಮೆಂಟ್ ಕೊಡ್ತಾನೆ? ಇವನ್ಗೇನ್ ಪನಿಷ್ಮೆಂಟ್ ಕೊಡ್ತಾರೆ ಸರ್? ಈಗ ಇವನ್ನ ತಿರ್ಗಾ ಸಸ್ಪೆಂಡ್ ಮಾಡ್ತಾರೆ, ತಿರ್ಗಾ ಇನ್ನೊಂದು 3 ತಿಂಗಳಿಗೆ ರಿವೋಕ್ ಆಗಿ ಬರ್ತಾನೆ. ಹಂಗಾರೆ ಎಂಡೇ ಇಲ್ವಾ ಇದಕ್ಕೆ? ಸುಮ್ಮನೆ ನಾವು ನಿಮ್ ಮೀಡಿಯಾ ಮುಂದೆ ಮಾತಾಡಿ ನಮಗೂ ಬೇಜಾರಾಗುತ್ತೆ. ನಿಮಗೆ ಹೆಂಗ್ ಪರಿಚಯ ಆದ್ರೆ? ನಿಮಗೆ ಮೊದಲಿಂದ ಪರಿಚಯ? ಸರ್ ನಾನು ಬಸವನಗುಡಿ ರೌಡಿ ಶೀಟರ್ ಅಂತ ಮಾಡಿದ್ದಾರೆ ಸರ್. ನನ್ನ ಏನಕ್ಕೆ ರೌಡಿ ಶೀಟರ್ ಮಾಡಿದ್ರು? 2009 ಅಲ್ಲಿ ವಿ.ಪಿ. ಪ್ರಸಾದ್ ಅನ್ನೋನ್ನ ಆರ್.ಟಿ. ನಗರ ಇನ್ಸ್ಪೆಕ್ಟ್ರು ಹಿಂಗೆ ನನ್ನ ಹೆಂಡತಿ ಮನೇಲಿಲ್ಲ, ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ ಅನ್ನೋದಕ್ಕೆ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ನಾನು ಅವನ್ನ ಸಸ್ಪೆಂಡ್ ಮಾಡಿರ್ತೀನಿ. ಅವತ್ತು ವಿ.ಪಿ. ಪ್ರಸಾದ್ ಕೇಳಿದಾಗ